ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಭಾರುದ್ರೇಶ್ ರಾಮನಗರ. ಓಕೆ, ಇವತ್ತಿನ ವ್ಲಾಗ್ ಬಂದು ರೆಸಿಪಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಏನಪ್ಪ ರೆಸಿಪಿ ಅಂತ ಅಂದ್ಕೊಳ್ತಾ ಇದ್ದೀರಾ? ನಾನಿವತ್ತು ಒಂದು ಫುಲ್ ಕೋಳಿದು ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಇದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೊಂದೊಳ್ಳೆ ಮಸಾಲನ ಅಪ್ಲೈ ಮಾಡಿ ರೋಸ್ಟ್ ಮಾಡೋಣ. ಅದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ನೋಡೋದು ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಹಾಗಾದರೆ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಒಂದು 8 ಹಸಿಮೆಣ್ಸಿನ್ಕಾಯನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆದರೆ ಸಾಕು. ನೆಕ್ಸ್ಟ್ ಇವಾಗ ಚಿಕನನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಅಪ್ಲೈ ಮಾಡಬೇಕಲ್ವ, ಹಾಗಾಗಿ ಈ ರೀತಿ ಕಟ್ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಮಾಂಸ ಅಂತ. ಫಸ್ಟ್ ಇವಾಗ ಅರ್ಧ ನಿಂಬೆಹಣ್ಣನ್ನು ಈ ಚಿಕನ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಹುಳಿ ಹಿಡಿದ್ರೆ ಅಂದ್ಬಿಟ್ಟು ನಾನೀಗ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಯಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಬೇಕಲ್ವ, ಏನೆಲ್ಲ ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಗರಂ ಮಸಾಲ, ಚಿಕನ್ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಇವೆಲ್ಲನೂ 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ತರಿಯಾಗಿ ರುಬ್ಬಿರುವಂತಹ ಮೆಣಸಿಕಾಯನ್ನು ಹಾಕ್ಕೊಳ್ತೀನಿ. ಇದು ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೋಯಾ ಸಾಸು, ಇದು ಆಪ್ಷನ್ನು, ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಆದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಹಾಕೋದ್ರಿಂದ, ಸೋಯಾ ಸಾಸ್ ಹಾಕೋದ್ರಿಂದ. ನೆಕ್ಸ್ಟು ಇವಾಗ ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲು 1 ನಿಂಬೆಹಣ್ಣು ಬೇಕಾಗುತ್ತೆ ಇದಕ್ಕೆ. ಅರ್ಧ ನಿಂಬೆಹಣ್ಣು ಚಿಕನ್ಗೆ ಅಪ್ಲೈ ಮಾಡಬೇಕು, ಅರ್ಧ ನಿಂಬೆಹಣ್ಣು ಈ ರೀತಿ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನನೂ ಕೂಡ ಸೇರಿಸಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕಲಸಿ ಆಗಿದೆ. ಇದಕ್ಕೆ ನೀರೇನು ಹಾಕೋ ಆಗಿಲ್ಲ, ನಿಂಬೆಹಣ್ಣು ಸೋಯಾ ಸಾಸಿಂದನೇ ಕಲಿಸ್ಕೊಂಡಿದ್ದೀನಿ. ಈ ಹದದಲ್ಲಾದರೆ ಆಯಿತು. ಈಗ ಚಿಕನ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಈಗ ಚಿಕನ್ಗೆ ನಾವು ಯಾವ ರೀತಿ ಕಟ್ ಮಾಡಿದ್ದೀವಿ ನೋಡಿ, ಅಲ್ಲೆಲ್ಲ ಮಸಾಲಾನ ನೀಟಾಗಿ ಈ ರೀತಿ ಅಪ್ಲೈ ಮಾಡಬೇಕು. ಇದ್ರ ಒಳಗಡೆನೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ಇವಾಗ ಪೂರ್ತಿ ಚಿಕನ್ಗೆ ಮಸಾಲಾನ ಅಪ್ಲೈ ಮಾಡಾಗಿದೆ ನೋಡಿ. ಎಲ್ಲ ಸೈಡು ಸ್ವಲ್ಪನೂ ಬಿಡದಂತೆ ಎಲ್ಲ ಸೈಡನ್ನು ಕೂಡ ಅಪ್ಲೈ ಮಾಡಬೇಕು, ಒಳಗಡೆ ಹೊರಗಡೆ ಈ ರೀತಿ ಪೂರ್ತಿಯಾಗಿ ಅಪ್ಲೈ ಮಾಡಬೇಕು. ನೋಡಿ, ಬ್ಯಾಕ್ ಸೈಡು ಈ ಥರ ಎಲ್ಲ ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ಬೇಕು. ಈ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಳಿ ಎಳ್ಳನ್ನು ಈ ರೀತಿ ಹಾಕೋದ್ರಿಂದ. ಓಕೆ, ಈ ಥರ ಎಲ್ಲ ಸೈಡ್ ಹಾಕಾಗಿದೆ. ಇದನ್ನು 2 ಅವರ್ಸು ಹೀಗೆ ನೆನೆಲಿಕ್ಕೆ ಬಿಡಬೇಕು. ನೆಕ್ಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ ಇವಾಗ ಫಸ್ಟು. ಮತ್ತು ಇದು ಯಾವುದಾದ್ರೂ ಫಂಕ್ಷನ್ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಬರ್ತಡೇ ಫಂಕ್ಷನ್ಗಳಿಗೆಲ್ಲ. ಓಕೆ, ಇದೆಲ್ಲ ಚೆನ್ನಾಗಿ ಉನಿಲಿ 2 ಅವರ್ಸು. ಇದನ್ನು ಈ ರೀತಿ ಮುಚ್ಚಿಟ್ಬಿಡೋಣ. ಇವಾಗ ಸಾಯಂಕಾಲ ಆಗಿದೆ, ನೈಟು. ನಾನು ಸಂಜೆ 5 o'clock ಕಲಸಿ ಇಟ್ಟಿದ್ದೆ ಅಲ್ವಾ ಚಿಕನು. ಇವಾಗ ನೋಡಿ, ಮ್ಯಾರಿನೇಟ್ ಎಲ್ಲ ಆಗಿದೆ. ಇವಾಗ ಇದನ್ನು ಇವಾಗ ಆಯಿಲ್ನಲ್ಲಿ ಫ್ರೈ ಮಾಡಬೇಕು. ಈಗ 3 ಅವರ್ಸ್ ಆಗಿದೆ ಇದನ್ನು ಕಲಸಿಟ್ಟು. ಚೆನ್ನಾಗಿ ನೆಂದಿದೆ ಇದು. ನೋಡಿ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿ ನೆಂದು.
ಇವಾಗ ಆಯಿಲ್ನ ಬಿಸಿಗಿಡೋಣ. ಇವಾಗ ಆಯಿಲ್ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು 250 ಮಿಲಿಯಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪನೇ ಆಯಿಲ್ನ ಹಾಕಿದ್ದೀನಿ, ಏಕೆ ಅಂದರೆ ಚಿಕನ್ನಲ್ಲೂ ಆಯಿಲ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಇನ್ನೊಂದು ಸ್ವಲ್ಪ ಬಿಸಿ ಆಗ್ತಾ ಇದೆ ನೋಡಿ, ಇಷ್ಟಾಗಿದೆ. ಇವಾಗ ಹಾಕ್ಬೋದು. ಈಗ ಚಿಕನ್ನ ಈ ರೀತಿ ತೊಗೊಳ್ತಾ ಇದ್ದೀನಿ ನಾನು. ಈ ರೀತಿ ತೊಗೊಂಡು ಈಗ ಒಂದು ಸೌಟಿನ ಸಹಾಯದಿಂದ ಸ್ವಲ್ಪ ಆಯಿಲ್ನ ಈ ರೀತಿ ಹಾಕೊಳ್ತೀನಿ. ಈ ರೀತಿ ಆಯಿಲ್ನ ಚಿಕನ್ ಮೇಲೆ ಹಾಕಿದ್ರೆ ಏನಾಗುತ್ತೆ ಅನ್ನೋದಾದರೆ ಮಸಾಲೆ ಎಲ್ಲ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಮಾಂಸಕ್ಕೆ ಹಿಡ್ಕೊಳ್ಳುತ್ತೆ. ನಾವು ತೆಗ್ದಿದ ತಕ್ಷಣವೇ ಬಾಣಲಿಗೆ ಚಿಕನ್ನ ಹಾಕಿಬಿಟ್ರೆ ಮಸಾಲೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ನಾನು ಈ ರೀತಿ ಆಯಿಲ್ನ ಹಾಕಿಬಿಟ್ಟು ಆನಂತರ 1-2 ನಿಮಿಷ ಆ ರೀತಿ ಹಾಕಿ ಬಾಣಲಿಗೆ ಇಡ್ತಾಯಿದ್ದೀನಿ. ಇದನ್ನು ಇವಾಗ ಉಲ್ಟಾ ಸೀದಾ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆಯಿಲ್ನಲ್ಲಿ ಫ್ರೈ ಮಾಡೋದ್ರಿಂದ. ನಾನು ಇಲ್ಲಿ ಚಿಕನ್ ಬಂದು 1 kg ಚಿಕನ್ನ ತೊಗೊಂಡಿದ್ದೀನಿ. ಕ್ಲೀನಿಂಗ್ ಎಲ್ಲ ಹೋಗಿ 1 kg ಬಂದಿದೆ ನೋಡಿ. ಈಗ ನಿಧಾನವಾಗಿ ಉಲ್ಟಾ ಸೀದಾ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತು 2 ಸ್ಪೂನ್ ಸಹಾಯದಿಂದನೇ ಇದನ್ನು ಉಲ್ಟಾ ಮಾಡಲಿಕ್ಕಾಗೋದು, ಏಕೆಂದರೆ ನಮ್ಮ ಮಾತನ್ನೇ ಕೇಳಲ್ಲ ಇದು ಉಲ್ಟಾ ಆಗಬೇಕಾದ್ರೆ. ನೋಡಿ ಈ ರೀತಿ ನಿಧಾನವಾಗಿ ಉಲ್ಟಾ ಮಾಡ್ಕೊಳ್ಬೇಕು. ಹಿಂದೆ ಮುಂದೆ ಎಡಭಾಗ ಬಲಭಾಗ ಎಲ್ಲ ಸೈಡು ಕೂಡ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಒಂದು ಸೌಟಿನ ಸಹಾಯದಲ್ಲಿ ಆಯಿಲ್ನ ಮೇಲ್ಗಡೆ ಹಾಕ್ಕೊಳ್ತಾ ಇರಬೇಕು. ತುಂಬಾ ರೋಸ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದ್ರ ಟೇಸ್ಟ್ ಅಂತೂ ನಮ್ಮ ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಲರ್ಫುಲ್ಲಾಗಿಯೂ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ರೆಸ್ಟೋರೆಂಟು ಹೊರಗಡೆ ಹೋಟೆಲ್ನಲ್ಲೆಲ್ಲ ಹೋಗಿ ಫುಡ್ನ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಮ್ಗೆ ಬೇಕಾದಾಗ ಆರೋಗ್ಯವಾಗಿರುವಂತಹ ಪದಾರ್ಥಗಳನ್ನ ಎಲ್ಲವೂ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೋಡಿ ಈಗ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ ಇದು. ಇವಾಗ ತೆಗೆದುಬಿಡೋಣ, ಎಣ್ಣೆನ ಸೋದಿಸ್ಬಿಟ್ಟು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೇಲಂತೂ ಇದು ಟೇಸ್ಟು ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಕೈಯಲ್ಲಿ ಕಿತ್ತರೆ ಸಾಕು ಬರ್ತಾ ಇದೆ. ಕಲರ್ಫುಲ್ಲಾಗಿರುವಂತಹ ಚಿಕನ್ ತಂದೂರಿ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಜ್ಯೂಸಿಯಾಗಿ ಸೂಪರಾಗಿರುವಂತಹ ಚಿಕನ್ ತಂದೂರಿ ಫ್ರೈ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. See you.